ನಮಸ್ಕಾರ. ಆಸ್ಟ್ರಾಲಜಿ ವಿಜಯ್ ಚಾನಲ್ಗೆ ಸ್ವಾಗತ. ನಮ್ಮ ಜಾತಕ ನಾವು ಹೆಂಗೆ ನೋಡ್ಕೋಬೇಕು? ಖುದ್ದು ನಮ್ಮ ಜಾತಕ. ಈಗ ನೀವು ನಿಮ್ದು ಹೆಂಗೆ ನೋಡ್ಕೋಬೇಕು? ಅಗ್ದಿ ಸರಳಾಗಿ. ಈಗ ನೀವು ಯಾರೋ ಆಸ್ಟ್ರಾಲಜರ್ ಕಡೆ ಹೋಗ್ತೀರಿ, ಎಲ್ಲರೂ ಹಂಗಿರಂಗಿಲ್ಲ. ಹೋದ ತಕ್ಷಣ ನಿಮ್ಗೆ ಏನು ಗೊತ್ತಾಗ್ತೈತೆ ಅವ್ರು ಏನು ಹೇಳಿದ್ರು. ಸೊ ಮಿನಿಮಮ್ ಆಗಿ ನಿಮ್ಗೆ ಬೇಸಿಕ್ ನಾಲೆಜಲ್ಲಿ ನಿಮ್ದು ನೀವು ಹೆಂಗೆ ತಿಳ್ಕೊಬೋದು ಅಂತ ನಾನು ಹೇಳೋಕ್ಕೆ ಪ್ರಯತ್ನ ಮಾಡತ್ತೀನಿ. ನೀವು ತಿಳ್ಕೊಬೋದು, ಆರಾಮಾಗಿ ತಿಳ್ಕೊಬೋದು. ಅದನ್ನು ಒಂದು ಸೀರೀಸ್ ಆಗಿ ಸ್ಟಾರ್ಟ್ ಮಾಡಕತ್ತೀನಿ. ನೋಡಿರಿ, ಒಂದು ಸ್ವಲ್ಪ ಪುಟ್ಟ ವಿಡಿಯೋದು ಇರುತ್ತೆ, ಪುಟ್ಟದಾಗ ಹೇಳ್ಕೊಂಡು ಹೋಗುತ್ತೆ. ಮಿನಿಮಮ್ ನೀವು ನಿಮ್ಮದು ಜಾತಕ ಹೆಂಗೈತಿ ಅಂತ ತಿಳ್ಕೊಬೋದು. ಓಕೆ, ಫಸ್ಟ್ ಜಾತಕ ಅಂದ್ರೇನು? ಇದು ಮೊದಲೇ ಕ್ವಶನ್. ನಾವು ಹುಟ್ಟಿದ ಟೈಮ್ ಒಳಗಡೆ ಆಕಾಶದಲ್ಲಿರುವಂಥ ಸೂರ್ಯಾದಿ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ಪ್ಲೇಸ್ನಾಗಿರ್ತಾವೆ, ಇಷ್ಟು ಡಿಗ್ರಿ ಆಗಿರ್ತಾವೆ ಅಂತ ಒಂದು ನಮೂದಿಸಿರುತ್ತಲ್ಲ, ಆ ನಕ್ಷೆನ ನಾವು ಜಾತಕ ಅಂತ ಕೇಳ್ತೀವಿ. ಇದನ್ನು ಮತ್ತೊಂದೇನು ಹೇಳ್ಬೋದು ಅಂದ್ರೆ ನಮ್ಮದು ಲೈಫಿಂದ ಬ್ಲೂ ಪ್ರಿಂಟ್. ಸರಿ, ಹಂಗಂತೇಳಿ ಜಾತಕನ ಫುಲ್ ಭವಿಷ್ಯ ನೋಡೋಕೆ ಯೂಸ್ ಮಾಡ್ತಬೇಕು ಅಥವಾ ಭವಿಷ್ಯ ತಿಳ್ಕೊಳಕ್ಕೆ ನಾವು ಜಾತಕ ನೋಡಬೇಕು? ಇಲ್ಲ, ಆ ಥರ ಇಲ್ಲ. ಈಗ ಜಾತಕ ಬ್ಲೂ ಪ್ರಿಂಟ್ ಆಯ್ತಲ್ಲ, ಬ್ಲೂ ಪ್ರಿಂಟಿಗೆ ಏನು ಬೇಕಾಗಿರುತ್ತಲ್ಲೇ, ಏನು ಇರ್ತೈತಲ್ಲೇ? ಮೊದಲು ಜನ್ಮ ದಿನಾಂಕ, ಎರಡನೇದು ಜನ್ಮಸ್ಥಳ, ಮೂರನೇದು ಹುಟ್ಟಿದ ಕರೆಕ್ಟ್ ಟೈಮ್. ಈ ಮೂರೂ ಇದ್ದು ಆ ಟೈಮ್ನಲ್ಲಿ ಆಕಾಶದಲ್ಲಿರುವಂಥ ಸೂರ್ಯಾದಿ ಗ್ರಹಗಳು ಮತ್ತು ನಕ್ಷತ್ರಗಳನ್ನು ನಮೂದಿಸಿರೋದನ್ನು ಜಾತಕ. ಅದು ನಮ್ಮ ಬ್ಲೂ ಪ್ರಿಂಟು. ಜಾತಕನ ಭವಿಷ್ಯಕ್ಕೆ ನೋಡ್ತೀನಿ ಅನ್ನೋದೈತಲ್ಲ, ಅದೇ ಅಷ್ಟು ಸರಿ ಅನ್ಸಂಗಿಲ್ಲ. ಎದಕ್ಕೆ ಜಾತಕ ಬೇಕಂದ್ರೆ ಅದು ನಮ್ಗೆ ನಮ್ಮ ವ್ಯಕ್ತಿತ್ವ ಯಾವ ಥರ ಐತಿ, ಫಸ್ಟು ನಮ್ಮದು ವ್ಯಕ್ತಿತ್ವ ಯಾವ ಥರ ಇದೆ, ನಮ್ಮ ಸ್ವಭಾವ ಯಾವ ಥರ ಐತಿ, ನನ್ನ ಕಡೆ ಇರೋ ಕೆಪಾಸಿಟಿ ಏನು, ಇಲ್ಲ ನನ್ನ ಕಡೆ ಇರೋದು ಪಾಸಿಟಿವ್ ಏನು, ಇಲ್ಲ ನನ್ನ ಕಡೆ ಇರೋದು ವೀಕ್ನೆಸ್ ಏನು, ನನಗೇನು ಅಪಾರ್ಚುನಿಟೀಸ್ ಬರ್ತಾವೆ, ಅದು ನಾವು ತಿಳ್ಕೊಳಕ್ಕೆ ಜಾತಕನ ಯೂಸ್ ಮಾಡ್ಬೋದು. ಅಟ್ಲೀಸ್ಟ್ ನಾವು ನಾಲೆಜ್ ಇದ್ದರೆ ನಾವು ತಿಳ್ಕೊಬೋದು. ನಾವು ಯಾವ ಕ್ಷೇತ್ರನ ಆಯ್ಕೆ ಮಾಡ್ಕೋಬೋದು, ಯಾವ ಕ್ಷೇತ್ರದಲ್ಲಿ ಹೋದರೆ ನಮ್ಗೆ ಅದರಲ್ಲಿ ಉನ್ನತಿ ಸಿಗ್ತೈತಿ, ಅದನ್ನು ತಿಳ್ಕೊಬೋದು. ಮತ್ತು ನಾವು ಜೀವನದ ಯಾವ ಟೈಮ್ ಅಥವಾ ಯಾವ ಘಟ್ಟದಲ್ಲಿ ಏನು ಇಂಪಾರ್ಟೆನ್ಸ್ ಕೊಡಬೇಕು ಅದು ಕೂಡ ನಾವು ಜಾತಕದಿಂದ ತಿಳ್ಕೊಬೋದು. ಮತ್ತು ಜಾತಕ ಹಿಂಗೈತಂದ್ರೆ ಹಿಂಗೆ ಆಗ್ತೈತಿ? ಇಲ್ಲ, ಅದು ತನ್ನ ಸಾಧ್ಯತೆಗಳನ್ನು ತೋರಿಸ್ತೈತೆ. ಸೊ ನಾವು ಸಾಧ್ಯತೆಗಳನ್ನು ತೋರಿಸೋದು ಅಂತಂದ್ರೆ ನಾವಲ್ಲಿ ನಮ್ಮದು ಸತತ ಪ್ರಯತ್ನ, ಕರೆಕ್ಟಾಗಿ ಒಂದು ಸಮಯೋಚಿತವಾದಂಥ ಒಂದು ಯೋಜನೆ, ಯಾವುದೇ ಟೈಮಕ್ಕೆ ಯಾವುದನ್ನು ಕಾರ್ಯರೂಪಕ್ಕೆ ತರಬೇಕು ಅದನ್ನು ಕಾರ್ಯರೂಪಕ್ಕೆ ತರೋದು, ಮತ್ತು ನಮ್ಮ ಕರ್ಮ, ಇವೆಲ್ಲ ಸೇರಿ ನಮ್ಮ ಜೀವನದ ಒಂದು ಫಲಿತಾಂಶವನ್ನು ಕೊಡ್ತಾವೆ. ನಮ್ಮ ಜಾತಕ ಹಿಂಗೈತಿ ಹಂಗಲ್ಲ, ಇವೆಲ್ಲ ನಾಲ್ಕುಗಳನ್ನ ಅಂಶಗಳನ್ನ ತೆಗೆದುಕೊಂಡು ನಾವು ಮುಂದೆ ಹೆಜ್ಜೆ ಇಡಲೇಬೇಕಾಗತ್ತೆ. ಸೊ ಎಲ್ಲರಿಗೂ ಜಾತಕ ಅಂದರೆ ಏನಂತ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಲಗ್ನ ಅಂದ್ರೇನು, 12 ರಾಶಿಗಳು, 12 ಭಾವಗಳು, 9 ಗ್ರಹಗಳು, 27 ನಕ್ಷತ್ರಗಳು, ಗ್ರಹಗಳ ದೃಷ್ಟಿ, ಗ್ರಹಗಳ ಯುತಿ, ಸ್ಲೋನಾಗಿ ಪುಟ್ಟದಾಗಿ ಹೇಳ್ತಾ ಹೋಗ್ತೀನಿ. ಅರ್ಥ ಆಗ್ತೈತೆ ನಿಮಗೆ. ಇದು ಮಾಮೂಲಿ ಭಾಷೆ ಒಳಗಡೆನ, ಇದ್ರಾಗ ಯಾವುದು ಕಾಂಪ್ಲಿಕೇಟೆಡ್ ಲ್ಯಾಂಗ್ವೇಜ್ ಏನಿಲ್ಲ, ಆರಾಮಾಗಿ ತಿಳ್ಕೊಬೋದು. ಸೊ ಥ್ಯಾಂಕ್ ಯು. ಆಸ್ಟ್ರಾಲಜಿ ಬೈ ವಿಜಯ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ನೆಕ್ಸ್ಟ್ ಲಗ್ನ ಅಂತ ಒಂದು ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ, ಪುಟ್ಟದಾಗಿ ವಿಡಿಯೋ, ಅಲ್ಲಿ ಮೀಟ್ ಮಾಡೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು.